ಕರಾವಳಿಯ ಕಂಬಳಕ್ಕೆ ಈಗ ನ್ಯೂ ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಐಕಳಬಾವಿ ಕಂಬಳ. ಈ ಕಂಬಳದಲ್ಲಿ ಈ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಗದಿತ ಸಮಯದಲ್ಲಿ ಕಂಬಳವನ್ನು ಮುಗಿಸಲು ಮತ್ತೆ ಕಂಬಳದ ಕೋಣದ ಓಟಗಳ ಆ ವೇಗವನ್ನು ನಿಖರವಾಗಿ ತಿಳಿಯೋದಕ್ಕೆ ಈ ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಹಾಗಾದ್ರೆ ಐಕಳಬಾವ ಕಂಬಳದ ಗದ್ದೆಯಲ್ಲಿ ಬಳಸಿರುವಂಥ ಈ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ಇದು ಕಂಬಳಕ್ಕೆ ಎಷ್ಟು ಮುಂದೆ ಪೂರಕವಾಗಿದೆ ಅಥವಾ ಮುಂದೆ ಇದು ಅನುಕೂಲ ಆಗುತ್ತೆ ಈ ತಂತ್ರಜ್ಞಾನ ಅನ್ನೋದ್ರ ಕುರಿತಾಗಿ ಒಂದು ವಿಶೇಷ ವರದಿ ಇದೆ. ಕ್ವಿಕ್ ಆಗಿ ನೋಡೋಣ ಬನ್ನಿ. ಕರಾವಳಿಯ ಜನಪದ ಕ್ರೀಡೆ ಕಂಬಳದಲ್ಲಿ ಹೊಸ ತಂತ್ರಜ್ಞಾನ ಆವಿಷ್ಕಾರ ಆಗ್ತಿದೆ. ಜನಪ್ರಿಯತೆಯೂ ಹೆಚ್ಚುತ್ತಿದೆ. ಕೋಣಗಳ ಭಾಗವಹಿಸುವಿಕೆಯ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಆದರೆ ನಿಗದಿತ ಸಮಯದಲ್ಲಿ ಕಂಬಳ ಮುಕ್ತಾಯ ಮಾಡುವುದಕ್ಕೆ ಸಾಧ್ಯ ಆಗ್ತಿಲ್ಲ. 24 ಗಂಟೆಯಲ್ಲಿ ಮುಕ್ತಾಯ ಆಗ್ತಿದ್ದ ಆಧುನಿಕ ಕಂಬಳ 36-40 ಗಂಟೆ ಆದರೂ ಮುಕ್ತಾಯವಾಗದೇ ಇರುವುದು ಜಿಲ್ಲಾ ಸಮಿತಿಗೆ ತಲೆನೋವಾಗಿತ್ತು. ಮೊದಲ ಪ್ರಯೋಗ ದಕ್ಷಿಣ ಕನ್ನಡ ಜಿಲ್ಲೆಯ ಐಕಳ ಕಂಬಳದಲ್ಲಿ ನಡೆದಿದೆ. ಐಕಳಬಾವ ಕಾಂತಬರೆ ಬೂದುಬಾರೆ ಕಂಬಳದಲ್ಲಿ ಸ್ವಯಂ ಚಾಲಿತ ಸಮಯ ಗೇಟ್ ವ್ಯವಸ್ಥೆ ಹಾಗೂ ಫೋಟೋ ಫಿನಿಶ್ ಫಲಿತಾಂಶದ ತಂತ್ರಜ್ಞಾನಕ್ಕೆ ಚಾಲನೆ ನೀಡಲಾಗಿದೆ. ಆಯಾ ವಿಭಾಗದ ಕೋಣಗಳಿಗೆ ಬೇರೆ ಬೇರೆ ಸಮಯ ನಿಗದಿ ಮಾಡಲಾಗಿದೆ. ನಿಗದಿತ ಸಮಯದಲ್ಲಿ ಒಂದು ವೇಳೆ ಕೋಣ ಬಿಡದಿದ್ರೆ ನೆಟ್ ಮಾದರಿಯ ಗೇಟ್ ಬೀಳುತ್ತೆ. ಇದಾದ 100 ಸೆಕೆಂಡ್ನಿಂದ 90 ಸೆಕೆಂಡ್ವರೆಗೆ ರೆಡ್ ಲೈಟ್, 90 ಸೆಕೆಂಡ್ನಿಂದ 1 ಸೆಕೆಂಡ್ವರೆಗೆ ಹಳದಿ ಲೈಟ್, ನಂತರ 0 ಸೆಕೆಂಡ್ ಆದಾಗ ಹಸಿರು ಲೈಟ್ ಬೀಳುತ್ತೆ. ಈ ಅವಧಿಯಲ್ಲಿ ಕೋಣ ಬಿಡಬೇಕು. ಇಲ್ಲದಿದ್ದರೆ ಆ ಕೋಣವನ್ನು ಸ್ಪರ್ಧೆಯಿಂದ ಹೊರಗಿಡಲಾಗುತ್ತೆ. ಮತ್ತೊಂದು ಹೊಸ ತಂತ್ರಜ್ಞಾನ ಫೋಟೋ ಫಿನಿಶಿಂಗ್ ಕಂಬಳದಲ್ಲಿ ಅಳವಡಿಸಲಾಗಿದೆ. ಕೋಣಗಳ ಮುಖ ಸ್ಕ್ಯಾನ್ ಮೇಲೆ ನಿಖರ ಫಲಿತಾಂಶವನ್ನು ನೀಡಲಿದೆ. ಇದು ಒಂದು ಈ ಐಕಳಬಾವ ಕಂಬಳದ ಒಂದು ವಿಶೇಷತೆ. ಅದರೊಂದಿಗೆ ಕೋಣದ ಯಜಮಾನರುಗಳು ವಿಶೇಷವಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಈಗ ಈ ದಿನ ಭಾಳ ವೇಗವಾಗಿ ಕಂಬಳ ನಡೀತಾ ಇದೆ. ಅದರೊಂದಿಗೆ ಕಂಬಳ ಇನ್ನೂ ಅನೇಕ ಕಂಬಳಗಳು ಜಿಲ್ಲೆಯಲ್ಲಿ ನಡೀಲಿಕ್ಕಿದೆ. ಈಗ ಬೆಂಗಳೂರಲ್ಲಿ ಕಂಬಳ ನಡೆದಿದೆ. ಮುಂದೆ ಬೊಂಬಾಯಲ್ಲಿ ಕಂಬಳ ನಡಿಬೇಕು ಅಂತ ಬೊಂಬಾಯಿಯವರು ಅನೇಕರು ಈ ಒಂದು ನಮ್ಮ ಸಮಿತಿಗೆ ಮನವಿ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾಜಿ ಸಚಿವರಾದ ರೇವಣ್ಣರವರು ನಾನು ಹಾಸನದಲ್ಲಿ ಕಂಬಳ ಮಾಡಬೇಕು ಅಂತ ಕೂಡ ಮನವಿ ಕೊಟ್ಟಿದ್ದಾರೆ. ಆದ್ದರಿಂದ ಕಂಬಳ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇದಕ್ಕೆ ದೊರಕ್ತಾ ಇದೆ. ಐಕಳಬಾವ ಕಂಬಳದಲ್ಲಿ ಹೊಸ ತಂತ್ರಜ್ಞಾನ ಪ್ರಯೋಗವಾಗಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ಕಂಬಳದಲ್ಲಿ ಬಳಸಲಾಗುತ್ತೆ. ಹೊಸ ತಂತ್ರಜ್ಞಾನ ಬಳಕೆ ಆದ ನಂತರವಾದರೂ ಕಂಬಳ ನಿಗದಿತ ಸಮಯಕ್ಕೆ ಮುಕ್ತಾಯಗೊಳ್ಳುತ್ತಾ ಕಾದು ನೋಡಬೇಕಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.